ಹಾಯ್ ಫ್ರೆಂಡ್ಸ್, ಮುಳ್ಳು ಸೌತೆಯ ತಾಲಿಪೀಠ್ ಮಾಡುವ ಇವತ್ತು. ಮಕ್ಕಳ ಲಂಚ್ ಬಾಕ್ಸಿಗೆ ಸಹ ಇದು ತುಂಬ ಚೆನ್ನಾಗಿರ್ತದೆ. ಅಂದರೆ ತಣ್ಣಗಾದ ನಂತರವೂ ಸಹ ಇದು ಹಾರ್ಡ್ ಆಗೋದಿಲ್ಲ, ತುಂಬಾ ಸಾಫ್ಟಾಗಿ ರುಚಿಕರವಾಗಿ ಇರ್ತದೆ. ಹಾಗಾಗಿ ಬನ್ನಿ ಈ ತಾಲಿಪೀಠ್ ಅಥವಾ ರೊಟ್ಟಿಯನ್ನು ಯಾವ ಥರ ಮಾಡೋದು ಅಂತ ನೋಡುವನ. ಒಂದು ದೊಡ್ಡ ಮುಳ್ಳು ಸೌತೆ ತಗೊಂಡಿದ್ದೇನೆ. ಎರಡೂ ಬದಿಗಳನ್ನು ಸ್ವಲ್ಪ ಕಟ್ ಮಾಡಿಕೊಳ್ಬೇಕು. ಈ ಥರ ಇದನ್ನು ವೃತ್ತಾಕಾರವಾಗಿ ಉಜ್ಜೋದ್ರಿಂದ ಕಹಿಯ ಅಂಶ ಹೋಗ್ತದೆ. ಎರಡೂ ಬದಿಗಳನ್ನು ಇದೇ ಥರ ಮಾಡ್ಕೊಳ್ತೇನೆ ನೋಡಿ. ಚೊಗರು ಅಂತೇವೆ, ಆ ಥರ ಏನಾದರೂ ಇದ್ದರೆ ಹೋಗ್ತದೆ. ನಂತರ ಇದರ ಸಿಪ್ಪೆಯನ್ನು ಪೀಲರ್ನ ಸಹಾಯದಿಂದ ತೆಕ್ಕೊಳ್ಳುವ. ಒಂದು ಮುಳ್ಳು ಸೌತೆ ಸಾಕಾಗ್ತದೆ. ತುಂಬ ಟೇಸ್ಟಿಯಾಗಿರುವ ತಾಲಿಪೀಠು ರೊಟ್ಟಿ, ಸಜ್ಜಿಗೆ ರೊಟ್ಟಿ ಸ್ವಲ್ಪ ಟ್ವಿಸ್ಟ್ನ ಜೊತೆ ಆರೋಗ್ಯಕರವಾಗಿ ಮಾಡುವ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಸಾಫ್ಟ್ ಆಗಿರ್ತದೆ. ನಂತರ ಇದನ್ನು ಈ ಥರ ತುರ್ಕೊಳ್ಬೇಕು. ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬಹುದು, ಅಥವಾ ನಮಗೆ ಮಧ್ಯಾಹ್ನ ಎಲ್ಲಿಗಾದರೂ ಅರ್ಜೆಂಟಾಗಿ ಹೋಗಲಿಕ್ಕಿದೆ, ಏನಪ್ಪ ರೆಡಿ ಮಾಡೋದು ಅನ್ನ ಪದಾರ್ಥ ಆ ಥರ ಟೆನ್ಷನ್ ಇರುವಾಗ ಇದನ್ನು ಮಾಡ್ಕೊಳ್ಬಹುದು. ತುರಿದಿಟ್ಟಂತಹ ಮುಳ್ಳು ಸೌತೆಯನ್ನು ನೀರು ಸಮೇತವಾಗಿ ಮಿಕ್ಸಿಂಗ್ ಬೌಲಿಗೆ ಹಾಕಿ ಒಂದು 250 ಗ್ರಾಮ್ಸ್ನಷ್ಟು ಬಾಂಬೆ ರವೆ ಹಾಕ್ಕೊಂಡೆ. ಒಂದು ಕಾಯಿ ಮೆಣಸು ಸಣ್ಣಗೆ ಕಟ್ ಮಾಡಿದ್ದೇನೆ. 1 ಇಂಚಿನಷ್ಟು ಶುಂಠಿ ತುರಿದದ್ದು, ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಸೈಜ್ನ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೆ. ಕರಿಬೇವು ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು ನೀವು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ನಂತರ 1 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸ್ಕಿಪ್ ಮಾಡೋದು ಬೇಡ. 1 ಬೌಲ್ನಷ್ಟು ಫ್ರೆಶ್ ಆಗಿ ತುರಿದ ತೆಂಗಿನಕಾಯಿ, ಹಾಗೆ ಸ್ಕ್ವೀಸ್ ಮಾಡ್ತಾ ಸ್ವಲ್ಪ ಬಲವನ್ನು ಹಾಕ್ತಾ ಮಿಕ್ಸ್ ಮಾಡಿಕೊಳ್ಳುವ. ಸೊಪ್ಪುಗಳು ನೀರನ್ನು ಬಿಟ್ಕೊಳ್ತವೆ, ಮುಳ್ಳು ಸೌತೆಯು ನೀರನ್ನು ಬಿಡ್ತದೆ. ನಂತರ ಈ ಥರ ಮಿಕ್ಸ್ ಮಾಡಿದ ಆದಮೇಲೆ 1 ಬೌಲ್ನಷ್ಟು ಮೊಸರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಳ್ಳೋದು ಬೇಡ, ಆದಷ್ಟು ಮೊಸರಿನಿಂದಲೇ ಕಲಿಸ್ಕೊಳ್ಳುವ. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಬೆಳಗ್ಗೆ ಗಡಿಬಿಡಿಗೆ ಏನು ಮಾಡೋದಪ್ಪ ಅಂತ ಟೆನ್ಷನ್ ಆಗುವಾಗ ಒಂದು ಕುಕುಂಬರ್ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಆಯಿತಾ. ಒಂದು 10 ನಿಮಿಷ ಬಿಟ್ಟು ನಾನು ಇದನ್ನು ಬಾಳೆ ಎಲೆಯ ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಸವರ್ಕೊಂಡು ಈ ಥರ ರೊಟ್ಟಿಯನ್ನು ತಟ್ಕೊಳ್ತೇನೆ. ತಾಲಿಪೀಠ್ ಅಂದರೆ ಕೈಯಲ್ಲಿ ತಟ್ಟಿ ಮಾಡುವಂತಹ ರೊಟ್ಟಿ. ಕಲರ್ಫುಲ್ ಹಾಗೂ ಹೆಲ್ದಿ. 3 ಹೋಲನ್ನು ಮಾಡಿದ್ದೇನೆ ತುಪ್ಪವನ್ನು ಹಾಕಲಿಕ್ಕೆ. ಸರಿಯಾಗಿ ಬೇಯಲಿ ಅನ್ನುವ ಕಾರಣಕ್ಕೆ ಬಿಸಿಯಾದ ತವಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ನೀಟಾಗಿ ಹೇಳ್ತಾ ಇದೆ ಅಲ್ಲ. ನಂತರ ಮೇಲಿನಿಂದ ಈ ಥರ ತುಪ್ಪವನ್ನು ಹಾಕ್ಕೊಂಡು ಆಫೀಸ್ ಹೋಗುವವರು ಇದನ್ನು ಸುಲಭವಾಗಿ ಮಾಡಿಕೊಳ್ಬಹುದು. ಎರಡೂ ಬದಿಯು ಹೊಂಬಂಡಕ್ಕೆ ಬರುವವರೆಗೆ ಕಾಯಿಸ್ಕೊಂಡು ಬಿಸಿ ಬಿಸಿಯಾಗಿ ಇದನ್ನು ಯಾವುದರ ಜೊತೆಗೂ ಬೇಕಂತಿಲ್ಲ, ಹಾಗೆ ಟೇಸ್ಟ್ ಮಾಡ್ಕೊಳ್ಬಹುದು. ನೋಡಿ, ಮಕ್ಕಳ ಲಂಚ್ ಬಾಕ್ಸಿಗಂತ ನಾನು ಸಣ್ಣ ರೊಟ್ಟಿಯನ್ನು ಮಾಡಿ ಪುಟಾಣಿ ರೊಟ್ಟಿಯನ್ನು ಟಿಫಿನಿಗೆ ಹಾಕ್ತಾ ಇದ್ದೇನೆ. ಎಸ್, ಬಿಸಿ ಬಿಸಿ ರೊಟ್ಟಿ 1 ಕಪ್ ಟೀ ಅಥವಾ ಕಾಫಿ ಜೊತೆ ಸರ್ವ್ ಮಾಡಿದರೆ ಬೊಂಬಾಟದ ಬ್ರೇಕ್ಫಾಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.